ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವಿವತ್ತು ಜುಲೈ 13 ಮತ್ತು 14 ರಿಲೇಟೆಡು ಮೋಸ್ಟ್ ಇಂಪಾರ್ಟೆಂಟು ಒನ್ ಲೈನರ್ಸ್ನ ಡಿಸ್ಕಸ್ ಮಾಡ್ಕೊಳೋಣ. ಸೊ ನಾವು ಏನು ಮಾಡ್ಕೊಂಡಿರ್ತೀವಿ ಅಂತಂದರೆ, ಯಾವಾಗಲೂ ಕೂಡ ತುಂಬ ಇಂಪಾರ್ಟೆಂಟ್ ಇರುವಂಥ ದೊಡ್ಡ ಟಾಪಿಕ್ನ ಒನ್ ಲೈನರ್ಸಲ್ಲಿ ತೊಗೊಂಡಿರ್ತೀವಿ. ಬಟ್ ಕೆಲವೊಂದು ಚಿಕ್ಕ ಟಾಪಿಕ್ಕು ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಆಗಿರ್ಬೋದು, ಇಲ್ಲಾಂತಂದರೆ ಚಿಕ್ಕ ಒನ್ ಲೈನರ್ಸ್ ಏನಿರ್ತಾರೆ ಅವೆಲ್ಲದೂ ಕೂಡ ನಾವು ಡಿಸ್ಕಸ್ ಮಾಡ್ಕೊಂಡಿರಲ್ಲ. ಸೊ ಈ ವಿಡಿಯೋಲಿ ಆ ಥರ ಒನ್ ಲೈನರ್ಸ್ನ ಡಿಸ್ಕಸ್ ಮಾಡ್ಕೊಳೋಣ. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ. ಅದೇ ಥರ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಷನ್ ಬರ್ತಾ ಇರುತ್ತೆ ನಿಮಗೆ. ಡೈಲಿ ಬೇಸಿಸಲ್ಲಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಈ ಥರ ನಾವು ಬೇರೆ PDF ನಾವು ಮಾಡಿರೋಂಥ ನೋಟ್ಸಿನ PDF ಒನ್ ಲೈನರ್ಸ್ ಆಗಿರ್ಬೋದು, ಇಲ್ಲಾಂತಂದರೆ ಜಾಬ್ ನೋಟಿಫಿಕೇಷನ್ನು, ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ ಕ್ಲಿಪ್ಸ್ ಆಗಿರಲಿ, ಇಲ್ಲಾಂತಂದರೆ ಬೇರೆ ನಮಗೆ ಜನರಲಾಗಿ ಇಂಪಾರ್ಟೆಂಟ್ ಏನಿರುತ್ತೆ ನಮಗೆ ಎಕ್ಸಾಮಿಗೆ, ಆ ನೋಟ್ಸ್ ಎಲ್ಲದೂ ಕೂಡ ಶೇರ್ ಮಾಡ್ತಾ ಇರ್ತೀವಿ. ನೀವು ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಬೇಕು ಅಂತಂದರೆ ಇಲ್ಲಿ ಕೊಟ್ಟಿರೋಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಸೊ ಇವಾಗ ಒನ್ ಲೈನರ್ಸ್ ಡಿಸ್ಕಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋಂಥ ಲೇಕ್ಸ್ಗಳನ್ನ ಒಂದ್ಸರಿ ನಾವು ನೋಡ್ಕೊಂಡಿರೋಣ. ಸೊ ಇವಾಗ ಇರುವಂಥದ್ದು ನಮಗೇನು ಅಂತಂದರೆ, ಇಲ್ಲಿ ಈ ಜಮ್ಮು ಆ್ಯಂಡ್ ಕಾಶ್ಮೀರ್ ರೀಜನ್ ಏನಿದೆ, ಲದಾಖ್ ಜಮ್ಮು ಆ್ಯಂಡ್ ಕಾಶ್ಮೀರ್ ರೀಜನ್ ಏನಿದೆಯಲ್ಲ, ಆ ರೀಜನ್ನು ತುಂಬ ಜಾಸ್ತಿ ನ್ಯೂಸಲ್ಲಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ, ಇಲ್ಲೊಂದು ಲೇಕ್ ಇದೆ, ಅದರ ಹೆಸರು ಬಂದ್ಬಿಟ್ಟು ತ್ಸೋ ಮೋರಿರಿ ಅಂತ ಹೇಳ್ಬಿಟ್ಟು ಇದೊಂದು ಲೇಕು. ಅದಾದಮೇಲೆ ಪ್ಯಾಂಗಾಂಗ್ ಲೇಕ್ ನೀವು ಕೇಳಿರ್ಬೋದು. ಸೊ ಪ್ಯಾಂಗಾಂಗ್ ಲೇಕ್ ಬಂದ್ಬಿಟ್ಟು ಗಲ್ವಾನ್ ವ್ಯಾಲಿ ಅಂತ ಹೇಳ್ಬಿಟ್ಟು ಏನು ಹೇಳ್ತಾರಲ್ಲ, ಸೊ ಅದು ಇರೋವಂಥದ್ದು ಇಲ್ಲಿ. ಏನಿದು ಪ್ಯಾಂಗಾಂಗ್ ಲೇಕ್ ಅಂತ ಹೇಳ್ಬಿಟ್ಟು, ಆಯಿತಾ, ಪ್ಯಾಂಗಾಂಗ್. ಸೊ ಇದೇನು ಅಂತಂದರೆ, ಇದು ಲಾಂಗೆಸ್ಟು ಸಾಲ್ಟ್ ವಾಟರ್ ಲೇಕು. ಸೊ ಏನಾಗಿದೆ, ಇದು ಸ್ವಲ್ಪ ಪಾರ್ಟು ಇಂಡಿಯಾದಲ್ಲಿದೆ, ಸ್ವಲ್ಪ ಪಾರ್ಟು ಆ ಕಡೆ ಚೈನೀಸ್ ಸೈಡಲ್ಲಿದೆ. ಸೊ ಚೈನೀಸ್ ಸೈಡ್ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗಲ್ಲ, ಯಾಕಂತಂದರೆ ಇದೆಲ್ಲ ಇರುವಂಥದ್ದು ಟಿಬೇಟ್ ರೀಜನು. ಬಟ್ ಅಂದ್ರೂ ಕೂಡ ಅಲ್ಲಿ ಚೈನಾ ನಮಗೆ ಬಾರ್ಡರ್ ಬರೋದ್ರಿಂದ ಚೈನೀಸ್ ಸೈಡ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ, ಈ ರೀಜನಲ್ಲಿ ಇವಾಗ ಸ್ವಲ್ಪ ಲೆಫ್ಟ್ ಸೈಡಲ್ಲಿ ನಾವು ನೋಡ್ಕೊಳ್ಳೋಣ. ಲೆಫ್ಟ್ ಸೈಡಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ, ಇಲ್ಲಿ ಇರುವಂಥದ್ದು ನಮ್ಗೆ ಯಾವುದು, ದಲ್ ಲೇಕ್. ಇಲ್ಲಿ ಇರುವಂಥದ್ದು ಯಾವುದು ನಮಗೆ, ದಲ್ ಲೇಕ್. ಸೊ ಇದನ್ನು ಏನಂತ ಕರೀತಾರೆ ಅಂತಂದರೆ, ದಲ್ ಲೇಕಿಗೆ ಜುವೆಲ್ ಇನ್ ದ ಕ್ರೌನ್ ಆಫ್ ಕಾಶ್ಮೀರ್ ಅಂತ ಹೇಳ್ಬಿಟ್ಟು ಕರೀತಾರೆ. ಜುವೆಲ್ ಇನ್ ಕ್ರೌನ್ ಆಫ್ ಕಾಶ್ಮೀರ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಕಾಶ್ಮೀರು ನಮಗೆ ಕ್ರೌನ್ ಇದ್ದಂಗೆ, ಸೊ ಇಂಡಿಯಾಗೆ ಕಿರೀಟ ಇದ್ದಂಗೆ. ಸೊ ಆ ಕಿರೀಟದಲ್ಲಿ ಒಂದು ಜುವೆಲ್ಲು ಅಂತಂದರೆ ಒಂಥರ ಡೈಮಂಡ್ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ. ಅದಾದಮೇಲೆ ನೆಕ್ಸ್ಟು ನಮಗೆ ಈ ದಲ್ ಲೇಕಿಂದ ಸ್ವಲ್ಪ ಮೇಲ್ಗಡೆ ಬಂದರೆ, ಇಲ್ಲಿ ನಮಗಿರುವಂಥದ್ದು ಯಾವುದು ಅಂತಂದರೆ ವೂಲರ್ ಲೇಕ್. ಇಲ್ಲಿ ಇರುವಂಥದ್ದು ನಮ್ಗೆ ಯಾವುದು ಅಂತಂದರೆ ವೂಲರ್ ಲೇಕ್. ಸೊ ಇದು ಬಂದ್ಬಿಟ್ಟು ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕು, ಆಯ್ತಲ್ವಾ. ಸೊ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇದು ನೋಡಿ, ನಮಗೆ ವಾಲ್ಕೆನೋ ಅಥವಾ ಟೆಕ್ಟಾನಿಕ್ ಆ್ಯಕ್ಟಿವಿಟಿಯಿಂದ ಆಗಿರುವಂಥದ್ದು ಇದೊಂದು ಲೇಕು. ಸೊ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು, ಎಸ್ಪೆಷಲಿ ನಮಗೆ ಜಮ್ಮು ಆ್ಯಂಡ್ ಕಾಶ್ಮೀರ ಲದಾಖ್ ರೀಜನ್ನ ತೊಗೊಂಡಿದ್ರೆ. ಸೊ ಈ ಥರ ನಾವು ಬೇರೆ ಥರದ್ದು ಪಾಯಿಂಟ್ಸು, ಲೇಕ್ಸ್ ರಿಲೇಟೆಡು ಅಥವಾ ಬೇರೆ ಪಾಯಿಂಟ್ಸ್ ಎಲ್ಲದೂ ಕೂಡ ಟೈಮ್ ಟು ಟೈಮು ಡಿಸ್ಕಸ್ ಮಾಡ್ಕೊತಾರೋಣ. ಈ ಥರದ್ದು ನಿಮಗೆ ವೀಡಿಯೋಸ್ ಬೇಕು ಅಂತಂದರೆ ಹೇಳಿರಿ, ಅದನ್ನು ಕೂಡ ನಾವು ಆ್ಯಡ್ ಮಾಡ್ಕೊಂಡಿರ್ತೀವಿ. ಇವಾಗ ನಾವು ಕರೆಂಟ್ ಅಫೇರ್ಸು ನೋಡ್ಕೊಳ್ಳೋಣ. ಇದರಲ್ಲಿ ಫಸ್ಟ್ ನಾವು ನೋಡ್ಕೋಬೇಕು ಅಂತಂದರೆ, ಗ್ರೇಟ್ ಇಂಡಿಯನ್ ಬಸ್ಟರ್ಡಿಂದು IUCN ಸ್ಟೇಟಸ್ ಏನಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಗ್ರೇಟ್ ಇಂಡಿಯನ್ ಬಸ್ಟರ್ಡಿಂದು IUCN ಸ್ಟೇಟಸ್ ಬಂದ್ಬಿಟ್ಟು ಕ್ರಿಟಿಕಲಿ ಎಂಡೇಂಜರ್ಡ್ ಇದೆ. ಗ್ರೇಟ್ ಇಂಡಿಯನ್ ಬಸ್ಟರ್ಡು ನಮಗೆಲ್ಲರಿಗೂ ಗೊತ್ತಿರೋಂಗೆ ತುಂಬ ರಿಪೀಟೆಡ್ ಕ್ವೆಶನ್ ಇದು, ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಸೊ ಇದು ನೋಡಿ ತುಂಬ ಕ್ರಿಟಿಕಲ್ ಕ್ವೆಶನು ಅಥವಾ ತುಂಬ ರಿಪೀಟ್ ಆಗುವಂಥ ಕ್ವೆಶನ್. UPSCಲೂ ಕೂಡ ಕೆಲವೊಂದು ಸರಿ ಕಂಟಿನ್ಯೂಸ್ ಆಗಿ ಒಂದು 2-3 ವರ್ಷನೂ ಕೂಡ ಕೇಳಿದ್ದಾರೆ. ಇದು ನೋಡಿ ಬರೀ ನಮಗೆ ಇಂಡಿಯನ್ ಸಬ್ ಕಾಂಟಿನೆಂಟಲ್ ಅಷ್ಟೇ ನೋಡೋಕ್ಕೆ ಸಿಗುತ್ತೆ. ನಮಗೆ ಇಂಡಿಯನ್ ಸಬ್ ಕಾಂಟಿನೆಂಟಲ್ಲಿ ಅಷ್ಟೇ ಇದು ನಮಗೆ ನೋಡೋಕ್ಕೆ ಸಿಗೋವಂಥದ್ದು. ಅದರಲ್ಲಿ ಹೇಳಬೇಕು ಅಂತಂದರೆ ಪರ್ಟಿಕ್ಯುಲರಾಗಿ ಈ ಸೆಂಟ್ರಲ್ ಇಂಡಿಯಾ ಇದೆ ಅಲ್ಲ ನಮಗೆ, ಸೊ ಸೆಂಟ್ರಲ್ ಇಂಡಿಯಾ, ಅದಾದಮೇಲೆ ವೆಸ್ಟರ್ನ್ ಇಂಡಿಯಾ, ಅದಾದಮೇಲೆ ನಮಗೆ ಈಸ್ಟರ್ನ್ ಪಾಕಿಸ್ತಾನ್ ರೀಜನಲ್ಲಿ ನಮಗೆ ನೋಡೋಕ್ಕೆ ಸಿಗೋವಂಥದ್ದು. ಅದಕ್ಕೆ ಇದನ್ನು ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತ ಹೇಳ್ಬಿಟ್ಟು ಹೇಳುವಂಥದ್ದು. ಸೊ ಎಕ್ಸಾಂಪಲ್ ನಾವೇನಾದ್ರು ಈ ಥರ ಇಲ್ಲಿ ಮ್ಯಾಪ್ನ ನಾವು ತೊಗೊಂಡ್ರೆ, ಸೊ ಇಲ್ಲಿ ಸೆಂಟ್ರಲ್ ಇಂಡಿಯಾ, ವೆಸ್ಟರ್ನ್ ಇಂಡಿಯಾ ಮತ್ತು ಈಸ್ಟರ್ನ್ ಪಾಕಿಸ್ತಾನ್ ಈ ಬೆಲ್ಟಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಸೊ ಇದು ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನು. ಇದರ IUCN ಸ್ಟೇಟಸ್ ಬಂದ್ಬಿಟ್ಟು ಕ್ರಿಟಿಕಲಿ ಎಂಡೇಂಜರ್ಡ್ ಇದೆ. ಸೊ ಕ್ರಿಟಿಕಲಿ ಎಂಡೇಂಜರ್ಡ್ ಇದೆ. ಸೊ ಕ್ರಿಟಿಕಲಿ ಎಂಡೇಂಜರ್ಡ್ ಮೇಲೆ ನಾವು ಎನ್ವೈರ್ಮೆಂಟಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಟಾಪಿಕ್ಕು ಕಂಪ್ಲೀಟಾಗಿ ಮಾಡ್ಕೊಂಡಿದ್ವಿ. ಅದನ್ನು ನೋಡಿಲ್ಲ ಅಂತಂದರೆ ನೋಡ್ಕೊಂಡಿರಿ. ಇವಾಗ ಇದರ ರಿಲೇಟೆಡು ಕೆಲವೊಂದು ಇಂಪಾರ್ಟೆಂಟ್ ನಾವು ಏನು ಸ್ಯಾಂಕ್ಚುರೀಸು ಅವನ್ನೆಲ್ಲ ನೋಡ್ಕೊಳ್ಳೋಣ. ಫಸ್ಟ್ ಒಂದು ಇದನ್ನು ನೋಡೋಕ್ಕೆ ಎಲ್ಲಿ ಸಿಗುತ್ತೆ ನಮಗೆ ಅಂತಂದರೆ, ಫಸ್ಟ್ ಒಂದು ಬಂದ್ಬಿಟ್ಟು ಡೆಸರ್ಟ್ ನ್ಯಾಷನಲ್ ಪಾರ್ಕ್ ಸ್ಯಾಂಕ್ಚುರಿ. ಇದು ಎಲ್ಲಿರುವಂಥದ್ದು, ಇದು ರಾಜಸ್ಥಾನದಲ್ಲಿರುವಂಥದ್ದು. ಡೆಸರ್ಟ್ ಅಂತ ಹೇಳಿದ ತಕ್ಷಣ ರಾಜಸ್ಥಾನ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಬರುವಂಥದ್ದು ನಮಗೆ ನಳಿಯಾ. ಸೊ ಇದು ನಳಿಯಾ ಸ್ಯಾಂಕ್ಚುರಿ ಬಂದ್ಬಿಟ್ಟು ಎಲ್ಲಿರುವಂಥದ್ದು ನಮಗೆ ಗುಜರಾತ್, ಆಯಿತಾ. ನೆಕ್ಸ್ಟು ವರೋರಾ, ಇದು ಎಲ್ಲಿರುವಂಥದ್ದು ಮಹಾರಾಷ್ಟ್ರ.
ಇವೆಲ್ಲದೂ ಕೂಡ ನ್ಯೂಸಲ್ಲಿದೆ. ಯಾಕಂತಂದರೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ನ್ಯೂಸಲ್ಲಿ ಇದೆಯಲ್ಲ, ಅದಕ್ಕೋಸ್ಕರ. ನೆಕ್ಸ್ಟು ವರೋರಾ ಇದು ಮಹಾರಾಷ್ಟ್ರ. ಅದಾದಮೇಲೆ ಕರ್ನಾಟಕದಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಬಳ್ಳಾರಿ ರೀಜನಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ. ಇಂಡಿಯನ್ ಸಬ್ ಕಾಂಟಿನೆಂಟಿಗೆ ಇದು ಎಂಡೆಮಿಕ್ ಆಗಿ ಇರುವಂಥದ್ದು. ನೆಕ್ಸ್ಟ್ ಒಂದು ಪಾಯಿಂಟ್ ನಾವು ನೋಡ್ಕೊಳ್ಳೋಣ. ಹೊಸದಾಗಿ ನೇಪಾಳಿನ ಪ್ರೈಮ್ ಮಿನಿಸ್ಟರ್ ಯಾರಾಗಿದ್ದಾರೆ ಅಂತ ಕೇಳಿದ್ರೆ ಶೇರ್ ಬಹದ್ದೂರ್ ದೌಬಾ ಅಂತ ಹೇಳ್ಬಿಟ್ಟು. ಸೊ ನೋಡಿ, ನೇಪಾಳಲ್ಲಿ ಏನು ಮಾಡಿದರು ಅಂತಂದರೆ ಸ್ವಲ್ಪ ಅಲ್ಲಿ ಡಿಸಾಲ್ವ್ ಮಾಡ್ಕೊಂಬಿಟ್ಟಿದ್ರು. ಅಲ್ಲಿ ಏನು ಹೌಸ್ ಇರುತ್ತಲ್ಲ ಅದನ್ನು ಡಿಸಾಲ್ವ್ ಮಾಡ್ಕೊಂಬಿಟ್ಟಿತ್ತು ನಮಗೆ ಕೋರ್ಟಿಂದ ಎಲ್ಲ ಹೇಳ್ಬಿಟ್ಟು. ಅದಾದಮೇಲೆ ಇವಾಗ ವಾಪಸ್ಸು ರೀಸ್ಟೋರ್ ಮಾಡ್ತಿರೋಂಥ ಟೈಮಲ್ಲಿ ಅದನ್ನು ಹೊಸದಾಗಿ ಪ್ರೈಮ್ ಮಿನಿಸ್ಟರ್ನ ಅಲ್ಲಿ ಎಲೆಕ್ಟ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು 46 ಸೈಟ್ಸು ಕೆಂಪೇಗೌಡ ಹೆರಿಟೇಜ್ ಸೈಟ್ಸ್ ಅಂತ ಹೇಳ್ಬಿಟ್ಟು 46 ಸೈಟ್ಸು ಬೆಂಗಳೂರಲ್ಲಿ ಡೆವಲಪ್ ಮಾಡೋಕ್ಕೆ ಇದ್ದಾರೆ. ಸೊ ಇದನ್ನು ಸುಮ್ಮನೆ ಪಾಯಿಂಟ್ ಅಂತ ಹೇಳ್ಬಿಟ್ಟು ಬರ್ತಿದ್ದೆ. ಸೊ ಇದು UPSCಯಲ್ಲೆಲ್ಲ ಕೇಳಿದ್ರೆ ನಮಗೆ ಡಿಫಿಕಲ್ಟ್ ಆಗ್ತಾ ಇರುತ್ತೆ. ಬಟ್ ಕೆಂಪೇಗೌಡ ಅಂತ ಹೇಳಿದ ತಕ್ಷಣ ನಮಗೆಲ್ಲರಿಗೂ ಗೊತ್ತಿರುತ್ತೆ ಕರ್ನಾಟಕಕ್ಕೆ ರಿಲೇಟೆಡ್ ಅಂತ. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಯಾವ ಮಿನಿಸ್ಟ್ರಿ ಈ ಮೇಧಾ ಪೋರ್ಟಲು, ಅಮರ್ ಪೋರ್ಟಲು ಮತ್ತು ಶಾಯಿ ಪೋರ್ಟಲು ಇದನ್ನು ಲಾಂಚ್ ಮಾಡಿದೆ ಅಂತ ಕೇಳಿದ್ರೆ ಅದು ನೋಡಿ ಮಿನಿಸ್ಟ್ರಿ ಆಫ್ ಆಯುಷ್ ಅಂತ ಬರುತ್ತೆ. ಸೊ ಇದು ನೋಡಿ, ಇವಾಗ ಹೊಸದಾಗಿ ಏನು ನಮಗೆ ಗೌರ್ಮೆಂಟ್ ಬಂದಿದೆಯಲ್ಲ, ಸೊ ಹೊಸದಾಗಿ ಗೌರ್ಮೆಂಟ್ ಅಂದರೆ 2014 ಬಂದಿರುವಂಥದ್ದು ಇವಾಗ ನಮಗೆ BJP ಗೌರ್ಮೆಂಟು. ಸೊ ಅವ್ರು ಬಂದಾಗಿಂದ ಏನಾಗಿದೆ ಅಂತಂದರೆ ಅಡ್ಮಿನಿಸ್ಟ್ರೇಷನಲ್ಲಿ ಕೆಲವೊಂದು ಚೇಂಜಸ್ನ ಮಾಡ್ಕೊಂಡಿದ್ದಾರೆ. ಸೊ ಅದರಲ್ಲಿ ಒನ್ ಆಫ್ ದ ಫಸ್ಟ್ ಚೇಂಜಸ್ ಏನು ಅಂತಂದರೆ ಪ್ಲ್ಯಾನಿಂಗ್ ಕಮಿಷನ್ ಏನಿತ್ತಲ್ಲ, ಸೊ ಪ್ಲ್ಯಾನಿಂಗ್ ಕಮಿಷನ್ನ ರೀಪ್ಲೇಸ್ ಮಾಡಿಕೊಂಡು ಅದರಿಂದಾಗಿ ಏನು ಮಾಡಿದ್ದಾರೆ ಅಂತಂದರೆ ಥಿಂಕ್ ಟ್ಯಾಂಕ್ ಆಗಿ ನೀತಿ ಆಯೋಗನ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು. ಸೊ ನೀತಿ ಆಯೋಗ ಮೋಸ್ಟ್ ಇಂಪಾರ್ಟೆಂಟಾಗಿ ಏನು ಮಾಡಿದರು ಅಂತಂದರೆ ಇದು ಕೋಆಪ್ರೇಟಿವ್ ಫೆಡ್ರಲಿಸಮ್ನ ಪ್ರಮೋಟ್ ಮಾಡ್ತಾಯಿತ್ತು. ಸೊ ಇದನ್ನು ಮಾಡಿದಾಗ ಏನಾಗಿತ್ತು ಅಂತಂದರೆ 2014 ನೀವು 2018-19ವರೆಗೂ ಕ್ವೆಶ್ಚನ್ ಪೇಪರ್ ನೋಡ್ಕೊತಾ ಇದ್ದರೆ ಅದರಲ್ಲಿ ನಮಗೆ ಕೋಆಪ್ರೇಟಿವ್ ಫೆಡ್ರಲಿಸಮ್ ಅಥವಾ ಫೆಡ್ರಲಿಸಮ್ ರಿಲೇಟೆಡ್ ಎಸ್ಸೇಸ್ನ ತುಂಬ ಜಾಸ್ತಿ ಕೇಳ್ತಾಯಿದ್ರು. ಯಾಕೆ ಅಂತಂದರೆ ಅಲ್ಲಿ ನ್ಯೂಸಲ್ಲಿತ್ತು. ಅದೇ ಥರ ನಮಗೆ ಇದು ನಮಗೆ ಯೋಗ ರಿಲೇಟೆಡ್ಡು ಕೂಡ ಎಸ್ಸೇಸು ಕೇಳ್ತಾಯಿದ್ರು. ಯಾಕಂತಂದರೆ ಯೋಗ ತುಂಬ ಜಾಸ್ತಿ ಪ್ರಮೋಟ್ ಮಾಡ್ತಾಯಿದ್ರು. ಅದನ್ನು ಅನ್ಟಂಜಿಬಲ್ ಹೆರಿಟೇಜ್ ಅಂತ ಹೇಳ್ಬಿಟ್ಟೆಲ್ಲ ರೆಕಗ್ನೈಸ್ ಎಲ್ಲ ಮಾಡ್ಕೊಂಡಿದ್ರು. ಸೊ ಅದನ್ನು ಪ್ರಮೋಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಸಪ್ರೇಟಾಗಿ ಒಂದು ಮಿನಿಸ್ಟ್ರಿ ಮಾಡ್ಕೊಂಡಿರೋಂಥದ್ದು ನಮಗೆ ಆಯುಷ್ ಅಂತ ಹೇಳ್ಬಿಟ್ಟು. ಸೊ ಆಯುಷ್ ಅಂತಂದರೆ ಏನಾಗುತ್ತೆ, ನಮಗೆ ಆಯುರ್ವೇದ ಆಗುತ್ತೆ, ಯೋಗ ಆಗುತ್ತೆ, ಯುನಾನಿ ಆಗುತ್ತೆ, ಸಿದ್ಧ ಆಗುತ್ತೆ, ಅದಾದಮೇಲೆ ಹೋಮಿಯೋಪತಿ ಆಗುತ್ತೆ. ಆಯಿತಾ? ಸೊ ಹೋಮಿಯೋಪತಿ ಆಗುತ್ತೆ. ಸೊ ಇವನ್ನೆಲ್ಲದೂ ಪ್ರಮೋಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಸಪ್ರೇಟಾಗಿ ಒಂದು ಮಿನಿಸ್ಟ್ರಿ ಮಾಡ್ಕೊಂಡಿದ್ರು. ಅದಕ್ಕೆ ಹೆಸರು ಬಂದ್ಬಿಟ್ಟು ಆಯುಷ್ ಅಂತ. ಸೊ ಆಯುಷ್ ಅಂಡರಲ್ಲಿ ಬೇರೆ ಬೇರೆ ಪೋರ್ಟಲ್ ಇರುವಂಥದ್ದು. ಈ ಮೇಧಾ, ಅಮರ್ ಪೋರ್ಟಲು ಇವೆಲ್ಲದು ಆಯುಷ್ ಅಂಡರಲ್ಲಿ ಇರುವಂಥ ಪೋರ್ಟಲ್ಗಳು. ನೆಕ್ಸ್ಟು ನಾವು ನೋಡಬೇಕು ಅಂತಂದರೆ ಒಂದು ಬುಕ್ ಇದೆ, ದ ಫೋರ್ತ್ ಲಯನ್ ಎಸ್ಸೇಸ್ ಫಾರ್ ಗೋಪಾಲ್ ಕೃಷ್ಣ ಗಾಂಧಿ ಅಂತ ಹೇಳ್ಬಿಟ್ಟಿದೆ. ಸೊ ಇದನ್ನು ಆಥರ್ ಯಾರಿದ್ದಾರೆ ಅಂತಂದರೆ ಇದನ್ನು ವೇಣು ಮಾಧವ್ ಗೋವಿಂದು. ಅದಾದಮೇಲೆ ವರ್ಲ್ಡಿಂದು ಫಸ್ಟ್ ಡೇಟಾಬೇಸು ಜೀನೋಮಿಕ್ ವೇರಿಯಂಟಿಂದು ಓರಲ್ ಕ್ಯಾನ್ಸರಿಂದು ಡೇಟಾಬೇಸ್ ಎಲ್ಲಿ ಮಾಡ್ತಾ ಇದ್ದಾರೆ ಅದನ್ನಂತಂದರೆ DBT NIBMG. ಸೊ ಇವಾಗ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಏನಿದು DBT NIBMG ಅಂತ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಸೊ ಅಲ್ಲಿ ಚಿಕ್ಕ ಜಾಗ ಇರೋದ್ರಿಂದ ಅದರಲ್ಲಿ ಬರ್ದಿಲ್ಲ. DBT ಅಂತಂದರೆ ಏನಾಗುತ್ತೆ, ನಮಗೆ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ. ಆಯಿತಾ? DBT ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ. NIBMG ಅಂತಂದರೆ ಏನಾಗುತ್ತೆ, ಇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬಯೋಮೆಡಿಕಲ್ ಜೀನೋಮಿಕ್ಸ್. ಆಯಿತಾ? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬಯೋಮೆಡಿಕಲ್ ಜೀನೋಮಿಕ್ಸ್. ಸೊ ಇದೇನು ಮಾಡಿದೆ ಅಂತಂದರೆ ವೆಸ್ಟ್ ಬೆಂಗಾಲಿಂದು ಕಲ್ಯಾಣಿ ಅಂತ ಒಂದು ರೀಜನ್ ಇದೆ. ಸೊ ಅಲ್ಲಿ ಇವರು ಕ್ರಿಯೇಟ್ ಮಾಡಿದ್ದಾರೆ ಡೇಟಾಬೇಸು, ಓರಲ್ ಕ್ಯಾನ್ಸರ್ ರಿಲೇಟೆಡ್ಡು ಜೀನೋಮಿಕ್ ವೇರಿಯೇಷನ್ಸ್ ಏನೇನಿರುತ್ತಲ್ಲ ಅದರ ರಿಲೇಟೆಡ್ಡು ಡೇಟಾಬೇಸ್ನ ಇವರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ಆ ಡೇಟಾಬೇಸಿಗೆ ಅವರು DBGENVOC ಅಂತ ಹೇಳ್ಬಿಟ್ಟು ಇವರು ಒಂದು ಆನ್ಲೈನು ಡೇಟಾಬೇಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ಇಷ್ಟೇನು ಇಂಪಾರ್ಟೆಂಟ್ ಆಗಿರಲ್ಲ ಅನಿಸುತ್ತೆ ಇದು DBGENVOC ಅಂತ ಹೇಳ್ಬಿಟ್ಟು. ಬಟ್ ಯಾರು ಕ್ರಿಯೇಟ್ ಮಾಡಿರೋದು ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ, ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಬಂದ್ಬಿಟ್ಟು ವರ್ಲ್ಡಿಂದು ಸ್ಮಾಲೆಸ್ಟ್ ಕೌ, ಅದರ ವೆಯ್ಟ್ ಬಂದ್ಬಿಟ್ಟು 28 kg ಇದೆ ಮತ್ತು ಅದರ ಹೈಟ್ ಬಂದ್ಬಿಟ್ಟು ಒಂದು 20 ಇಂಚ್ ಇದೆ. ತುಂಬ ಚಿಕ್ಕದಾಗಿರುವಂಥದ್ದು. ಸೊ ಇದಕ್ಕೆ ಹೆಸರು ರಾಣಿ ಅಂತ ಇಟ್ಟಿದ್ದಾರೆ. ಸೊ ಇಂಡಿಯಾದಲ್ಲೇ ಅದನ್ನು ಡಿಸ್ಕವರ್ ಮಾಡ್ಕೊಂಡಿದ್ದು ರೀಸೆಂಟಾಗಿ. ತುಂಬ ಜಾಸ್ತಿ ಅದರ ಇಮೇಜಸ್ಸು ಕೂಡ ವೈರಲ್ ಆಗ್ತಾಯಿತ್ತು. ಅದಾದಮೇಲೆ 2021 ಸ್ಕ್ರಿಪ್ಸ್ ನ್ಯಾಷನಲ್ ಸ್ಪೆಲ್ಲಿಂಗ್ ಬಿ ಇದನ್ನು ವಿನ್ ಯಾರಾಗಿದ್ದಾರೆ ಅಂತಂದರೆ ಇದನ್ನು ಝೈಲಾ ಅವಾಂತ್ ಗಾರ್ಡೆ ಇವರು ಇದನ್ನು ವಿನ್ ಆಗಿರುವಂಥದ್ದು. ನೆಕ್ಸ್ಟ್ ನಾವು ನೋಡಬೇಕು ಅಂತಂದರೆ ಇವಾಗ ನೋಡಿ ಡ್ರೋನ್ಸ್ ರಿಲೇಟೆಡು ತುಂಬ ಜಾಸ್ತಿ ನ್ಯೂಸಲ್ಲಿದೆ. ಸೊ ಅದಕ್ಕೆ ರೀಸೆಂಟಾಗಿ ನ್ಯೂಸಲ್ಲಿರುವಂಥದ್ದು ಅಥವಾ ರೀಸೆಂಟಾಗಿ ಯಾವ ಸಿಟಿಯಲ್ಲಿ ಅದನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಅದನ್ನು ನೋಡಿ ಇವಾಗ ಶಿಮ್ಲಾ ಅಲ್ಲಿ ಬ್ಯಾನ್ ಮಾಡಿರುವಂಥದ್ದು. ಸೊ ನಾವು ಮುಂಚೆನೂ ನೋಡ್ಕೊಂಡಿದ್ದೀವಿ ಇಂಡಿಯಾದು ಫಸ್ಟ್ ಡ್ರೋನ್ ಅಟ್ಯಾಕ್ ಆಗಿತ್ತು ರೀಸೆಂಟಾಗಿ. ಫಸ್ಟ್ ಡ್ರೋನ್ ಅಟ್ಯಾಕ್
2 ಡ್ರೋನ್ನ ಯೂಸ್ ಮಾಡಿಕೊಂಡು ಅದರಲ್ಲಿ ಒಂಥರ ಎಕ್ಸ್ಪ್ಲೋಸಿವ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಅದನ್ನೆಲ್ಲ ಡ್ರಾಪ್ ಮಾಡ್ಕೊಂಡಿದ್ರು. ಸೊ ಅದಕ್ಕೆ ಪರ್ಪಸ್ಸು ಆ ಕಡೆ ಪಾಕಿಸ್ತಾನ ಕಡೆಯಿಂದನೇ ಬಂದಿತ್ತು ಅಂತ ಹೇಳ್ಬಿಟ್ಟು ಎಷ್ಟೊಂದು ಡೇಟಾ ಕೂಡ ಹೇಳುತ್ತೆ. ಯಾಕಂತಂದರೆ ಅದೇ ಥರದ್ದು ಡ್ರೋನು ಕೆಪಾಸಿಟಿ ಇರುವಂಥದ್ದು ಚೈನಾಯಿಂದ ಅವರು ತರಿಸ್ಕೊಂಡಿದ್ರು ಅಂತ. ಸೊ ಅವ್ರಿಗೆ ಕರೆಕ್ಟಾಗಿ ಡ್ರೋನ್ ಹಾರ್ಸೋಕ್ಕೆ ಬರೋಲ್ಲ ಅಂದ್ರೂ ಕೂಡ ಏನೇನೋ ಹಾರಿಸ್ಬಿಟ್ಟು ಹಿಂಗೆ ಮಾಡ್ತಾ ಇರ್ತಾರೆ. ಅವರಿಗೆ ಅವ್ರದ್ದಾಗಿರುವಂಥದ್ದೇ ಏನು ಇನ್ಫಾರ್ಮೇಷನು ಕೂಡ ಇಲ್ಲ, ಅವ್ರದ್ದಾಗಿರುವಂಥದ್ದೇ ಟೆಕ್ನಾಲಜಿ ಇಲ್ಲ. ಏನು ಮಾಡ್ತಾರೆ ಅಂತಂದರೆ, ಒಂದು ಎಕ್ಸಾಂಪಲು, ಇವಾಗ ಇಲ್ಲಿ ಪಾಕಿಸ್ತಾನ ಇದೆ, ಅದಾದಮೇಲೆ ಇಲ್ಲಿ ನಮಗೆ ಚೈನಾ ಇದೆ, ಆಯಿತಾ. ಸೊ ಚೈನಾದಲ್ಲಿ ಟೆಕ್ನಾಲಜೀಸ್ ಎಲ್ಲ ತುಂಬ ಜಾಸ್ತಿ ಅಡ್ವಾನ್ಸ್ ಆಗಿದೆ. ಪಾಕಿಸ್ತಾನದಲ್ಲಿ ಏನೂ ಕೂಡ ಅಡ್ವಾನ್ಸ್ ಆಗಿಲ್ಲ. ಪಾಕಿಸ್ತಾನಿಂದು ಎಕಾನಮಿನೇ ಎಷ್ಟು ವೀಕ್ ಆಗಿದೆ ಅಂತಂದರೆ, ಅವರು ಆ ಫೀಲ್ಡಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ನಮಗೆ ಇಲ್ಲಿಗಲ್ ಡ್ರಗ್ಸ್ ಎಲ್ಲ ಬರುತ್ತಲ್ಲ, ಅದಕ್ಕೆ ಅದು ಸಾಯಿಲ್ ತುಂಬ ಜಾಸ್ತಿ ಸಪೋರ್ಟ್ ಮಾಡುತ್ತೆ. ಸೊ ಅದಕ್ಕೆ ಅದು ಅಫ್ಘಾನಿಸ್ತಾನು, ಉಜ್ಬೇಕಿಸ್ತಾನು, ಪಾಕಿಸ್ತಾನು ಈ ರೀಜನಲ್ಲಿಂದ ಇರುವಂಥದ್ದೆಲ್ಲ ಏನು ಸಾಯಿಲ್ ರಿಲೇಟೆಡ್ ಏನಿರುತ್ತೆ, ಅಥವಾ ಅಲ್ಲಿ ಆ ಜಾಗ್ರಫಿ ಏನಿರುತ್ತಲ್ಲ, ಇಲ್ಲಿ ಬಲೂಚಿಸ್ತಾನ್ ರೀಜನಿಂದು, ಸೊ ಅಲ್ಲಿಂದ ಅವರು ಇಲ್ಲಿಗಲಾಗಿ ಎಕ್ಸ್ಪೋರ್ಟ್ ಮಾಡ್ಕೊಂಡು ಅವ್ರ ಎಕನಾಮಿನ ಬ್ಯಾಲೆನ್ಸ್ ಮಾಡ್ಕೊತಾ ಇರ್ತಾರೆ. ಅದ್ರ ಜೊತೆಗೆ ಇವರು ಅರ್ಧ ಸಾಲ ಇಸ್ಕೊಳ್ಳೋವಂಥದ್ದೇ ಚೈನಾಯಿಂದ. ಅದಾದಮೇಲೆ US ಇಂದ ಇವ್ರು ಸ್ವಲ್ಪ ಒಂಥರ ಬಡವರಿಗೆ ಡೊನೇಷನ್ಸ್ ಕೊಡ್ತಾರಲ್ಲ, ಆ ಥರ US ಕೂಡ ಇವರಿಗೆ ಡೊನೇಷನ್ಸ್ ಕೊಡ್ತಾ ಇರ್ತಾರೆ. ಅದರಿಂದನೇ ಇವರು ಸರ್ವೈವ್ ಆಗಿರ್ತಾರೆ. ಬಟ್ ಇವ್ರಿಗೇನು ಅಂತಂದರೆ ಈಗೋ ಪ್ರಾಬ್ಲಮ್ ತುಂಬ ಜಾಸ್ತಿ. ಪಾಕಿಸ್ತಾನಿಗೆ ಸ್ವಲ್ಪ ಈಗೋ ಪ್ರಾಬ್ಲಮ್ ಜಾಸ್ತಿ ಅಂತಂದರೆ, ಈಗ ಇಂಡಿಯಾದಲ್ಲಿ ಡೆವಲಪ್ಪು ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಡೆವಲಪ್ಮೆಂಟು ಇಂಡಿಯಾದಲ್ಲಿ ಗೌರ್ಮೆಂಟ್ ಅವಾಗ ಡೆವಲಪ್ಮೆಂಟ್ ತುಂಬ ಜಾಸ್ತಿ ಮಾಡ್ತಾ ಇರುತ್ತೆ. ನಮ್ಮಲ್ಲಿ ಏಜೆನ್ಸೀಸ್ ನಾವು ನೋಡ್ಕೋಬೇಕು ಅಂತಂದರೆ ISRO ಇದೆ, DRDO ಇದೆ, ಇವೆಲ್ಲದು ಟೈಮ್ ಟು ಟೈಮು ಎಲ್ಲ ಅಡ್ವಾನ್ಸ್ಮೆಂಟು ಮಾಡ್ತಾ ಇರ್ತಾರೆ. ಟಾಪ್ 5 ನಮ್ಮದು ಇಂಡಿಯಾ ಯಾವಾಗಲೂ ಇದ್ದೇ ಇರುತ್ತೆ ಎಲ್ಲ ಅಡ್ವಾನ್ಸ್ಮೆಂಟಲ್ಲೂ ಕೂಡ. ಸೊ ನಾವೇನಾದರೂ ಒಂದು ಮಿಸೈಲ್ ಲಾಂಚ್ ಮಾಡಿ ನಾವೇನಾದ್ರು ಟೆಸ್ಟ್ ಮಾಡಿಬಿಟ್ವಿ ಅಂತಂದರೆ, ಪಾಕಿಸ್ತಾನವಾಗ ಚೈನಾಗೆ ರಿಕ್ವೆಸ್ಟ್ ಮಾಡ್ತಾರೆ, ನಮಗೂ ಕೂಡ ಒಂದು ಮಿಸೈಲ್ ಕೊಡಿ, ನಾವು ಟೆಸ್ಟ್ ಮಾಡ್ತೀವಿ ಅಂತ. ಅವ್ರಿಗೆ ಟೆಸ್ಟು ಮಾಡೋಕ್ಕೆ ಬರೋಲ್ಲ. ಅದು ಮೇಲ್ಗಡೆ ಮಿಸೈಲ್ ಹೋಗ್ತಾ ಇರುತ್ತೆ, ಅರ್ಧಕ್ಕೆ ಬೀಳ್ತಾ ಇರುತ್ತೆ. ಇಲ್ಲಾಂತಂದರೆ ಮಿಸೈಲಿಂದ ಒಂದು ಹೆಡ್ ಒಂದು ಕಡೆ ಹೋಗುತ್ತೆ, ಟೇಲ್ ಇನ್ನೊಂದು ಕಡೆ ಹೋಗುತ್ತೆ, ಆ ಥರದ್ದೆಲ್ಲ ಆಗ್ತಾ ಇರುತ್ತೆ. ಸೊ ಇವ್ರು ಏನು ಮಾಡ್ತಾರೆ, ಚೈನಾದಿಂದ ಒಂದು ಮಿಸೈಲ್ನ ಇಸ್ಕೊತಾರೆ, ಅದಕ್ಕೆ ಅವ್ರದ್ದೇ ಹೆಸರು ಇಟ್ಬಿಡೋದು, ಬಾಬುರು, ಆ ಥರ ಅಜಮು, ಆ ಥರದ್ದು ಏನಾದ್ರು ಒಂದು ಹೆಸರು ಇಟ್ಬಿಟ್ಟು ಅವ್ರು ಅದನ್ನು ಅಲ್ಲಿ ಟೆಸ್ಟ್ ಮಾಡ್ಕೊತಾ ಇರ್ತಾರೆ. ಅಂತಂದರೆ ನಮ್ಮ ಹತ್ರನೂ ಮಿಸೈಲ್ ಇದೆ ಅಂತ. ಸೊ ಈ ಥರ ಒಂದು ಪರ್ಸ್ಪೆಕ್ಟಿವ್ ಪಾಕಿಸ್ತಾನದಿರುವಂಥದ್ದು. ಅಂತಂದರೆ ಈಗ ನಾವು ಇಂಡಿಯನ್ಸ್ ಅಂತ ಹೇಳ್ಬಿಟ್ಟು ಆ ಥರ ಹೇಳ್ತಾ ಇಲ್ಲ, ಓವರಾಲ್ ವರ್ಲ್ಡಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಅದೇ ಥರ ಇದೆ. ಸೊ ಅವ್ರ ಕಡೆ ಏನೋ ಪ್ರೈಮ್ ಮಿನಿಸ್ಟರ್ ಅವರು ತುಂಬ ಎಜುಕೇಟೆಡ್ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಬಟ್ ಎಜುಕೇಷನ್ ತೊಗೊಂಡು ಏನು ಮಾಡ್ತಾರೆ, ಅವ್ರಿಗೆ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಗೊತ್ತಿಲ್ಲ ಅಂತಂದರೆ. ಸೊ ಓಕೆ, ನೆಕ್ಸ್ಟ್ ಒಂದು ನೋಡ್ಕೊಳ್ಳೋಣ ನಾವು. ಇಂಡಿಯನ್ ಒರಿಜಿನ್ ಲೇಡಿ ರೀಸೆಂಟಾಗಿ CEO ಆಗಿ ಅಪಾಯಿಂಟ್ ಆದರು ವೇಜಿಂದು. ಸೊ ಇವ್ರ ಹೆಸರು ಬಂದ್ಬಿಟ್ಟು ನೇಹಾ ಪಾರಿಕ್ ಅಂತ. ಅದಾದಮೇಲೆ ಇಂಡಿಯಾದು ಫಸ್ಟ್ ಮೂವೇಬಲ್ ಫ್ರೆಶ್ ವಾಟರ್ ಟನಲ್ ಅಕ್ವೇರಿಯಮು, ಇದನ್ನು ಎಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಬೆಂಗಳೂರು ಸ್ಟೇಷನಲ್ಲಿ. ಸೊ ಇದನ್ನು ನಮ್ಮ ಕರ್ನಾಟಕದ ಇನ್ಸ್ಟಾಗ್ರಾಮ್ ಪೇಜಸಲ್ಲೂ ಕೂಡ ತುಂಬ ಜಾಸ್ತಿ ನಾವು ನೋಡ್ಕೊತಾ ಇದ್ವಿ. ಇದು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ, ಇದನ್ನು ನೋಡ್ಕೊಂಡಿರಿ. ನೆಕ್ಸ್ಟು, ವೇರ್ ವಿಲ್ ಫಸ್ಟ್ ಮೆರಿಟೈಮ್ ಆರ್ಬಿಟ್ರೇಷನ್ ಸೆಂಟರ್ ಇನ್ ಇಂಡಿಯಾ ಬಿ ಸೆಟಪ್. ಸೊ ಆರ್ಬಿಟ್ರೇಷನ್ ರಿಲೇಟೆಡ್ ಅಂತಂದರೆ ಮೆರಿಟೈಮ್ ಆರ್ಬಿಟ್ರೇಷನ್ ಗಾಂಧಿನಗರಲ್ಲಿ ಸೆಟಪ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಯಾವ ಕಂಟ್ರಿಯಲ್ಲಿ ವರ್ಲ್ಡಿಂದು ಟಾಲೆಸ್ಟ್ ಸ್ಯಾಂಡ್ ಕ್ಯಾಸಲ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರು ಡೆನ್ಮಾರ್ಕ್. ಸೊ ಡೆನ್ಮಾರ್ಕ್ ಆಗಿರುತ್ತೆ. ನೆಕ್ಸ್ಟು ಇನ್ನೂ ಕೆಲವೊಂದು ಪಾಯಿಂಟ್ಸ್ ಇದ್ದಾವೆ, ಅವನ್ನು ನೋಡ್ಕೊಳ್ಳೋಣ. ನೆಕ್ಸ್ಟ್ ಒಂದು ಅಪಾಯಿಂಟ್ಮೆಂಟ್ ನೋಡ್ಕೊಳ್ಳೋಣ. ಡೈರೆಕ್ಟರ್ ಜನರಲ್ ಆಫ್ ಆಲ್ ಇಂಡಿಯಾ ರೇಡಿಯೋ. ಸೊ ರೀಸೆಂಟಾಗಿ ಅಪಾಯಿಂಟ್ ಆಗಿರುವಂಥದ್ದು N. ವೇಣುಧರ್ ರೆಡ್ಡಿ ಅಂತ. ನೆಕ್ಸ್ಟ್ ಒಂದು ವರ್ಲ್ಡ್ಸ್ ಮೋಸ್ಟ್ ಇನೋವೇಟಿವ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಏಜೆನ್ಸಿ 2021. ಇದನ್ನು ಯಾರು ಅವಾರ್ಡ್ ಮಾಡ್ತಾರೆ ಅಂತಂದರೆ ಇನ್ವೆಸ್ಟ್ ಇಂಡಿಯಾ ಇದನ್ನು ಅವಾರ್ಡ್ ಮಾಡ್ತಾರೆ. ಅದಾದಮೇಲೆ ಹೈಯೆಸ್ಟ್ ರನ್ ಗೆಟರ್ ವುಮೆನ್ಸ್ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಯಾರಿದ್ದಾರೆ ಅಂತಂದರೆ, ಇದರ ಕ್ರಿಕೆಟಲ್ಲಂತೂ ಯೂಶಲಾಗಿ ಇಂಡಿಯನ್ಸೇ ಇರ್ತಾರೆ. ಸೊ ಇದು ಬಂದ್ಬಿಟ್ಟು ಮಿಥಾಲಿ ರಾಜ್. ಸೊ ನೋಡಿ, ವುಮೆನ್ ಕ್ರಿಕೆಟಲ್ಲಿ ಅಚೀವ್ಮೆಂಟ್ಸು ಆ್ಯಕ್ಚುಲಿ ಮೆನ್ ಕ್ರಿಕೆಟ್ಗಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ನೀವು ಅದ್ರ ಬಗ್ಗೆ ನೋಡ್ಕೋಬೋದು. ಏನು ಅಂತಂದರೆ ಇದು ಕ್ಯಾಚಸ್ ಆಗಿರ್ಬೋದು, ಹೈಯೆಸ್ಟ್ ರನ್ ಸ್ಕೋರ್ಸು, ಹೈಯೆಸ್ಟ್ 100s, ಈ ಥರದ್ದೆಲ್ಲದು ಕೂಡ ಇಂಡಿಯನ್ ವುಮೆನೇ ಸ್ವಲ್ಪ ಜಾಸ್ತಿ ಇರುವಂಥದ್ದು. ಮುಂಚೆ ಅದೊಂದು ಅಷ್ಟೊಂದು ನಮಗೆ ಫೇಮಸ್ ಇರ್ತಾ ಇರಲಿಲ್ಲ. ಬಟ್ ಇವಾಗ ಏನಾಗಿದೆ ಅಂತಂದರೆ, ನಮಗೆ ಇನ್ಸ್ಟಾಗ್ರಾಮಲ್ಲಿ, ಅದಾದಮೇಲೆ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆನೂ ಕೂಡ ಈ ಥರ ಅಚೀವ್ಮೆಂಟ್ಸ್ ಆಗಿರೋ ಥರ ಆಗಿದ ತಕ್ಷಣ ಅದನ್ನು ಪ್ರಮೋಟ್ ಎಲ್ಲ ಮಾಡ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ನಮಗೂ ಕೂಡ ಅವರ ಹೆಸರೆಲ್ಲ ಗೊತ್ತಾಗುತ್ತೆ. ಮುಂಚೆ ಈ ಥರ ಇರ್ತಾ ಇರಲಿಲ್ಲ, ಬರೀ ಮೆನ್ ಕ್ರಿಕೆಟಿಂದ ಅಷ್ಟೇ ನಮಗೆ ಗೊತ್ತಿರ್ತಾ ಇತ್ತು. ಬಟ್ ಅದೊಂದು ಒಳ್ಳೆ ಸ್ಟೆಪ್ಪು. ನೆಕ್ಸ್ಟ್ ನಾವು ನೋಡಬೇಕು ಅಂತಂದರೆ, ಗ್ಲೋಬಲ್ ಸ್ಟಾರ್ಟಪ್ ಇಕೋಸಿಸ್ಟಮ್ ಇಂಡೆಕ್ಸ್ 2021 ಇಂಡಿಯಾದ ರ್ಯಾಂಕ್ ಏನಿದೆ ಅಂತಂದರೆ 20th ಪೊಸಿಷನಲ್ಲಿದೆ ಇಂಡಿಯಾ. ಅದಾದಮೇಲೆ ವೈನ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಯಾರು ಕರಿತೀವಿ ನಾವು ಅಂತಂದರೆ, ನಾಸಿಕ್ಕಿಗೆ ವೈನ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರಿತೀವಿ, ಇದು ಮಹಾರಾಷ್ಟ್ರದಲ್ಲಿದೆ. ಅದಾದಮೇಲೆ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ನಾವು ಕೂರ್ಗ್ನ ಕರಿತೀವಿ. ಇದು ಸಿಟಿ ಬಗ್ಗೆ ಇರುವಂಥದ್ದು. ಸಿಟಿ ನೋನ್ ಆಸ್ ಡೆಕ್ಕನ್ ಕ್ವೀನ್ ಆಫ್ ಇಂಡಿಯಾ ಅಂತಂದರೆ ಪುಣೆ. ಅದಾದಮೇಲೆ ವರ್ಲ್ಡ್ಸ್ ಮೋಸ್ಟ್ ಸ್ಟ್ರೆಸ್ಫುಲ್ ಸಿಟಿ ಇದು ಮುಂಬೈ. 2021 ಆಸ್ಟ್ರೇಲಿಯನ್ ಗ್ರಾಂ ಪ್ರಿ ಇದನ್ನು ವಿನ್ ಆಗಿದ್ದು ಮ್ಯಾಕ್ಸ್ ವೆರ್ಸ್ಟೆಪೆನ್. 52nd ಎಡಿಷನ್ನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇನ್ ಇಂಡಿಯಾ, ಇದು ಗೋವಾದಲ್ಲಿ ಕಂಡಕ್ಟ್ ಮಾಡ್ಕೊತಾ ಇದ್ದಾರೆ. ಸೊ ಇಷ್ಟು ಒನ್ಲೈನರ್ಸ್ನ ನಾವು ನೋಡ್ಕೊಂಡಿರುವಂಥದ್ದು. ಪ್ರೀವಿಯಸ್ ಡಿಸ್ಕಸ್ ಮಾಡ್ಕೊಂಡಿರೋಂಥ ಕರೆಂಟ್ ಅಫೇರ್ಸಲ್ಲಿ ಜಾಸ್ಮಿನ್ ಕ್ಯಾಪಿಟಲ್ ಯಾವುದು ಅಂತ ಹೇಳ್ಬಿಟ್ಟು ಹೇಳಿದೆ. ಗೊತ್ತಿದ್ರೆ ಆನ್ಸರ್ನ ಹ್ಯಾಶ್ಟ್ಯಾಗ್ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ನೋಟ್ಸು PDFsಗಳಿಗೋಸ್ಕರ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.